ಅಂದ್ರೆ ಅಪ್ಪ ಕಬಡ್ಡಿ ಪ್ಲೇಯರು, ಮಗಳು ಟೆನ್ನಿಸ್ ಪ್ಲೇಯರ್. ಚೆನ್ನಾಗಿದೆಲ್ಲ ಕಾಂಬಿನೇಷನ್ ಆಗಿದ್ರೆ. ಅದಕ್ಕೆ ನಿಮ್ಮ ಮಸಲ್ಸ್ ಬಾಡಿ ಎಲ್ಲ ಇನ್ನೂ ಫಿಟ್ ಆಗಿರೋದು. ಗಾಲ್ಫ್ ಬಿಟ್ಟರೆ ನೆಕ್ಸ್ಟ್ ರಿಚ್ಗೆ ಬಂದ್ಬಿಟ್ಟು ಟೆನ್ನಿಸ್ಸೇ ಮೇಡಮ್. ನಮಗೂ ಗೊತ್ತಿಲ್ಲ ಇದಿಷ್ಟು ಇದ್ರೊಳಗಡೆ ಆಳ ಇಳ್ದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ರಿಚ್ ಗೇಮ್ ಅಂತ. 25 lakhs ಸಾಲ ಮಾಡಿದಿರ ಮಗಳನ್ನ ಟೆನ್ನಿಸ್ ಆಟಗಾರ್ತಿಯಾಗಿ ಮಾಡಬೇಕು ಅಂತ ಹೇಳಿ. ಹೌದು ಮೇಡಮ್. ಇವಳು ದೊಡ್ಡವಳು ಸುರಭಿ ಶ್ರೀನಿವಾಸ್ ಅಂತ, ಇವಳೇ ಟೆನ್ನಿಸ್ ಪ್ಲೇಯರು. ಇನ್ನೊಬ್ಳು ಚಿಕ್ಕವಳು, ಅವಳು ಕ್ರಿಕೆಟ್ ಪ್ಲೇಯರ್ ಮೇಡಮ್. ನೀವು ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಮಗಳು? ಮೇಡಮ್ ಅಟ್ ದಿ ಏಜ್ ಆಫ್ 13. 13. ಆ 13 ಇಯರ್ಸ್ ಆಗಿ ಅವಳು ಅದೇ ಇಯರು ನ್ಯಾಷನಲ್ಗೆ ಸೆಲೆಕ್ಷನ್ ಆದ್ಲು ಮೇಡಮ್. ಅದೇನು ಈಸಿಯಾಗಿ ಎಂಟ್ರಿ ಆಗಿಬಿಡ್ಬೋದು, ಬಟ್ ಅಲ್ಲೋದ್ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಗೆದ್ದು ಆಲ್ ಓವರ್ ಇಂಡಿಯಾ ನಾವು ಟ್ರಾವೆಲ್ ಮಾಡಬೇಕು, ಟೂರ್ನಮೆಂಟ್ಗೆ ಕಂಡಕ್ಟ್ ಮಾಡಬೇಕು. ಆವಾಗಲೇ ಅವ್ರ ರ್ಯಾಂಕಿಂಗ್ ಸ್ಟೆಪ್ ಬೈ ಹೋಗುತ್ತೆ, ಹಾಗೆ ಮುಂದಕ್ಕೆ ಹೋಗ್ತಾರೆ ಮೇಡಮ್. ಒಂದು ಸಲ ಟೂರ್ನಮೆಂಟಿಗೆ ಮಿನಿಮಮ್ 2.5 3 ಲಕ್ಷ ಖರ್ಚಾಗುತ್ತೆ ಮೇಡಮ್. ಅದು ಯಾರೂ ಬೇರ್ ಮಾಡೋದಿಲ್ಲ, ಪೇರೆಂಟ್ಸೇ ಬೇರ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಟೆನ್ನಿಸ್ದು ಏನು ಅಷ್ಟು ಗೊತ್ತಿಲ್ಲ, ಅದ್ರದ್ದು ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲಿಲ್ಲ. ಸೊ ಅಪ್ಪನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮತ್ತು ಚಿಕ್ಕಪ್ಪಗೆ ತುಂಬ ಅದರದ್ದು ಇಂಟ್ರೆಸ್ಟ್ ಇತ್ತು ನಾನು ಆಡಬೇಕು ಅಂತ. ಈ ಟೆನ್ನಿಸ್ಗೋಸ್ಕರ, ಟೂರ್ನಮೆಂಟ್ಸ್ಗೋಸ್ಕರ ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳೇ ನಾವು ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇವಳನ್ನ ನಾವು 7th ಇಂದ ಸ್ಕೂಲಿಗೆ ಕಳಿಸಿಲ್ಲ. ಅದರಿಂದ ಎಷ್ಟೋ ಜನ ಬೈದಿದ್ದಾರೆ ನಮಗೆ. ಅವಳು ಹೆಣ್ಮಗಳು, ಅವಳನ್ನು ಸ್ಕೂಲ್ ಬಿಡಿಸ್ಬಿಟ್ಟು ಇವನು ಕೆಲಸ ಕಾರ್ಯ ಬಿಟ್ಬಿಟ್ಟು ಜೀವನ ಹಾಳು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಎಷ್ಟೊಂದು ಸಲ ಎಲ್ಲರೂ ಬೈದಿದ್ದಾರೆ ನನಗೆ.